ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಕೆಲವು ವೀಕ್ಷಕರು ಬಂದು, ಸರ್, ಇತ್ತೀಚೆಗೆ ಸರ್ಕಾರ ಉಳುವವನೇ ಭೂಮಿ ಒಡೆಯ ಅನ್ನೋದನ್ನು ಮತ್ತೆ ಜಾರಿಗೆ ತರಬೇಕು ಅಥವಾ ತರುವಂತಹ ಒಂದು ನಿಟ್ಟಿನಲ್ಲಿ ಇದ್ದಾರೆ. ನಮ್ಮ ಆಸ್ತಿಗಳು ಎಲ್ಲ ಬೇರೆಯವರಿಗೆ ಹೊರಟೋಗುತ್ತಾ, ನಾವು ಈ ಒಂದು ಆಸ್ತಿಯನ್ನು ಕೇವಲ ಇರುವುದಕ್ಕೆ ಉಪಯೋಗಿಸಿಕೊಳ್ಳದೆ ಇದು ಒಂದು ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟು ಆಗಿರೋದರಿಂದ ಹಲವಾರು ಆಸ್ತಿಗಳನ್ನು ಕಷ್ಟಪಟ್ಟು ದುಡಿದು ಇಂಟೆಲೆಕ್ಚುಯಲ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಸಂಪಾದನೆ ಮಾಡಿಕೊಂಡು ಆಸ್ತಿಗಳನ್ನು ಅದನ್ನು ಹೂಡಿಕೆಗಾಗಿ ಅಥವಾ ಹೂಡಿಕೆಯ ದೃಷ್ಟಿಯಿಂದನೂ ನಾವು ಖರೀದಿಯನ್ನು ಮಾಡಿದ್ದೇವೆ, ಬಾಡಿಗೆಗಳನ್ನು ಕೊಟ್ಟಿದ್ದೇವೆ, ಅಥವಾ ಅದರಲ್ಲಿ ಕೆಲವರನ್ನು ನೇಮಿಸಿ ಅದಕ್ಕೆ ಭೋಗ್ಯಕ್ಕೆ ಕೊಡುವುದು, ಗುತ್ತಿಗೆಗೂ ಕೊಡುವುದು ಅಂತ ಹೇಳಿ, ಅಥವಾ ಅದರಲ್ಲಿ ಬೆಳೆದು ಒಂದಷ್ಟು ನಮಗೆ ತಗೊಂಬಂದು ಕೊಡಿ ಅಂತ ಕೇಳುವುದು. ಈ ರೀತಿಯಾಗಿ ನಾವು ಅದನ್ನು ಹೂಡಿಕೆಯಾಗಿ ಉಪಯೋಗಿಸಿಕೊಂಡು ಇತರರಿಗೂ ಕೂಡ ನಾವು ಕೆಲಸವನ್ನು ಕೊಟ್ಟು ಮಾಡಿಸ್ತಾ ಇದ್ದೇವೆ. ಇದು ತಪ್ಪ. ಮತ್ತು ನಾವು ಕಷ್ಟಪಟ್ಟು ದುಡಿದು ಗಳಿಸಿದಂತಹ ಆಸ್ತಿಗೆ ನಾವೇ ಮಾಲೀಕರಾಗಿದ್ದು ಅದಕ್ಕೆ ಸರ್ಕಾರವು ಸ್ಟ್ಯಾಂಪ್ ಡ್ಯೂಟಿಗಳನ್ನು ತೆಗೆದುಕೊಂಡು ಎಲ್ಲ ತದನಂತರ ಅವರು ನಾವೇ ಮಾಲೀಕರು ಅಂತ ಹೇಳಿ ಖಾತಾವನ್ನು ಕೊಟ್ಟು ನಮ್ಮ ಭೂಮಿಯನ್ನು ಅಥವಾ ನಾವು ಗಳಿಸಿದಂತಹ ಆಸ್ತಿಯನ್ನು ಇನ್ನು ಕೆಲವರು ಅವರು 12 ವರ್ಷ 13 ವರ್ಷ ಅದರ ಮೇಲೆ ಇದ್ಬಿಟ್ರೆ ಅವರಿಗೆ ಹೊರಟೋಗುತ್ತಾ ಆಸ್ತಿ ಅಡ್ವರ್ಸ್ ಪೊಸಿಷನಲ್ಲಿ, ಅಥವಾ ಉಳುವವನೇ ಭೂಮಿ ಒಡೆಯ ಅಂತ ಹೇಳಿ ಅವರಿಗೆ ಮಾಲೀಕತ್ವ ಕೊಟ್ಬಿಡ್ತಾರ, ನಮಗೆ ಮಾಲೀಕತ್ವ ಹೊರಟೋಗುತ್ತಾ ಅಂತ ಹೇಳಿ ಹಲವಾರು ಗಾಬರಿಯಾಗಿದ್ದಾರೆ ಹಾಗೂ ಅವರ ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ನಾನು ಹೇಳೋದು ಇಷ್ಟೇ, ನಮ್ಮ ಭಾರತದಲ್ಲಿ ಪ್ರಾಪರ್ಟಿ ಅಂತಕ್ಕಂಥದ್ದು ಒಂದು ಹೂಡಿಕೆಯ ಭಾಗ ಆಗಿದೆ. ರಿಯಲ್ ಎಸ್ಟೇಟ್ ಅನ್ನೋದು ಒಂದು ಇನ್ವೆಸ್ಟ್ಮೆಂಟು ಇಂಡಸ್ಟ್ರಿ ಆಗಿದೆ. ಇದು ಕೇವಲ ನಾನು ಜೀವಿಸಲಿಕ್ಕೆ ನನ್ನ ಕುಟುಂಬದವರಿಗೆ ಮಾತ್ರ ಮಾಡಿಕೊಳ್ಳುವಂತಹ ಒಂದು ಆಸ್ತಿ ಅನ್ನೋದೇನು ನಮ್ಮ ಸರ್ಕಾರದಲ್ಲಿ ನಿಯಮವಿಲ್ಲ. ನಾವು ಗಳಿಸಿ ದುಡಿದಂತಹ ಹಣವನ್ನು ನಾವು ಹೂಡಿಕೆಯನ್ನಾಗಿ ಪ್ರಾಪರ್ಟಿಗಳ ಮೇಲೆ ಮಾಡ್ತಾ ಇರೋದರಿಂದ ಅದರ ಮೇಲೆ ನಮಗೆ ಖಾತಾ ಓನರ್ಶಿಪ್ ಎಲ್ಲ ಬರೋದರಿಂದ ಅದನ್ನು ನಾವು ಬಾಡಿಗೆಗೆ ನಾವು ಅದನ್ನು ಬಳಸಿಕೊಳ್ಳಬಹುದಾಗಿದೆ. ಆದ್ದರಿಂದ ಇದು ನಮ್ಮ ಮಾಲೀಕತ್ವ ಆಗುತ್ತೆ. ಅದನ್ನು ಬಿಟ್ಟು ಇವರು ಇಲ್ಲ, ಇದು ಬಡವರಿಗೆಲ್ಲ ಹಂಚಿಬಿಡ್ತೀವಿ, ಯಾರ್ಯಾರು ಉಳುಮೆ ಮಾಡ್ತಾಯಿದ್ದಾರೋ ಅವ್ರಿಗೆ ನಾವು ಭೂಮಿ ಕೊಟ್ಟು ಬಿಡ್ತೇವೆ, ಇದೆಲ್ಲ ಅಪ್ರಬುದ್ಧತೆಯಿಂದ ಕೂಡಿರುವಂತಹ ಮಾತುಗಳಾಗುತ್ತೆ. ನೋಡಿ, ಕಷ್ಟಪಟ್ಟು ದುಡಿದು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಶ್ರಮಪಟ್ಟು ಗಳಿಸಿ ಸಂಪಾದನೆಯನ್ನು ಮಾಡಿ ತಂದು ಹೂಡಿಕೆಯನ್ನಾಗಿ ಮಾಡಿ ಅದರಲ್ಲಿ ಮತ್ತೊಬ್ಬರಿಗೆ ಕೆಲಸವನ್ನು ಕೊಟ್ಟು ಕೆಲಸವನ್ನು ಮಾಡಿಸಿಕೊಂಡು ಅದರಿಂದ ಆದಾಯವನ್ನು ಪಡೆಯುವುದು ಒಬ್ಬ ವ್ಯಕ್ತಿಯ ಹಕ್ಕದು. ಸಂಪಾದನೆ ಮಾಡುವುದು ಒಬ್ಬ ವ್ಯಕ್ತಿಯ ಹಕ್ಕು. ತಾನು ಸಂಪಾದನೆ ಮಾಡಿದಂತಹ ಆಸ್ತಿಗೆ ರಕ್ಷಣೆಯನ್ನು ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ. ಅದಕ್ಕೆ ಅವರು ಟ್ಯಾಕ್ಸ್ಗಳನ್ನು ತೆಗೆದುಕೊಳ್ತಾ ಇರೋದು. ಸೊ ಅದನ್ನು ಕಾಪಾಡಬೇಕೇ ಹೊರತು ಒಬ್ಬರ ಕೈಯಲ್ಲಿ ಇರುವಂತಹ ಆಸ್ತಿಯನ್ನು ಕಿತ್ತು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಈ ಒಂದು ಕೆಲಸವನ್ನು ಮಾಡದೇ ಇರತಕ್ಕಂತಹವರುಗಳು ಅಥವಾ ಆ ಒಂದು ಸ್ವತ್ತಿನ ಮೇಲೆ ಮಾಲೀಕತ್ವವನ್ನು ಹೊಂದದೇ ಇರುವಂತಹವರು ಕೇವಲ ನಾನು ಕೆಲಸ ಮಾಡ್ತಾ ಇರೋದರಿಂದ ಅದು ನನಗೆ ಮಾಲೀಕತ್ವ ಕೊಡಿ ಅಂತ ಹೇಳೋದರಲ್ಲಿ ಅರ್ಥವೇ ಇಲ್ಲ. ಆದ್ದರಿಂದ ನೋಡಿ, ಮೊದಲೆಲ್ಲ ಏನಿತ್ತು, ಊಳಿಗಮಾನ್ಯ ಪದ್ಧತಿ ಅನ್ನೋದು ಬಂತು. ಆವಾಗೆಲ್ಲ ಸಾಕಷ್ಟು ನೂರಾರು ಎಕರೆಗಳು ಕೆಲವೇ ಜನಗಳಲ್ಲಿ ಅದು ಬಂದುಬಿಡ್ತು. ಅದು ತರ್ಕಬದ್ಧವಾಗಿ ಇರಲಿಲ್ಲ, ನ್ಯಾಯಯೋಚಿತವಾಗಿ ಇರಲಿಲ್ಲ. ಸುಖ ಸುಮ್ಮನೆ ಅದು ಯಾರು ಫೇವರಬಲ್ ಮಾಡ್ತಾ ಬಂದರೋ ಆ ಬ್ರಿಟಿಷ್ ಕಾಲದಲ್ಲಾಗಿರ್ಬೋದು, ಮತ್ತು ಇನ್ನು
ಹಳೆ ಕಾಲದಲ್ಲಿ ಅವರವ್ರುಗಳಿಗೆ ಫೇವರ್ ಮಾಡಿದವ್ರಿಗಂತ ಜಮೀನ್ದಾರರಿಗೆ ಇಂಥವ್ರಿಗೆ ಅಂತ ಹೇಳಿ ನೂರಾರು ಎಕರೆ ಜಮೀನುಗಳು ಒಬ್ಬರ ಕೈನಲ್ಲಿ ಸಿಗಾಕೊಂಡು ಬಿಡ್ತು. ಆಗ ಅಸಮಾನತೆ ಎಲ್ಲ ಇತ್ತು. ಆದ್ದರಿಂದ ಸ್ವಾತಂತ್ರ್ಯ ಬಂದ ಮೇಲೆ ಅದನ್ನು ಒಂದಷ್ಟು ಸ್ಪಷ್ಟೀಕರಣವನ್ನು ಮಾಡಲಾಯಿತು. ಅದು ಕ್ಲಾಸಿಫಿಕೇಷನ್ ಮಾಡಲಾಯಿತು. ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಅಂತ ತೊಗೊಂಡು ಬಂದರು. ಒಬ್ಬ ವ್ಯಕ್ತಿ ಇಷ್ಟು ಎಕರೆ ಮಾತ್ರ ಇಟ್ಕೋಬೇಕು, ಅದಕ್ಕೆ ಮೇಲೆ ಮಾಡಬಾರ್ದು ಅನ್ನೋದನ್ನು ಮಾಡಿದ್ರು. ಸೊ ಈ ಥರದ್ದೆಲ್ಲ ಆಯಿತು. ಇನ್ನು ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ, ನಾವು ಸಂಪಾದನೆಯನ್ನು ಮಾಡಿದಂತಹ ಆಸ್ತಿಯನ್ನು, ಮಾಲೀಕತ್ವವನ್ನು ಸರ್ಕಾರ ಕಿತ್ಕೊಳ್ಳೋಕ್ಕೆ ಸಾಧ್ಯನಾ? ಇನ್ವೆಸ್ಟ್ಮೆಂಟ್ಗೆ ಓಪನ್ ಬಿಟ್ಟ ಮೇಲೆ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಸ್ವಯಾರ್ಜಿತ ಆಸ್ತಿಯನ್ನು ಕಿತ್ತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪಿತ್ರಾರ್ಜಿತವಾಗಿ ನಿಮಗೆ ಬಂದಂಥ ಆಸ್ತಿಯನ್ನು ಕಿತ್ತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಸುಮಾರು ಒಂದು 10 ಜನ 10, 100 ಅಥವಾ ಒಬ್ಬನೇ 10 ಆಸ್ತಿಯನ್ನು ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಎಲ್ಲ ಕಡೆನೂ ಆತ ಇರೋಕ್ಕಾಗಲ್ಲ. ಒಂದು ಆಸ್ತಿನಲ್ಲಿ ಇರ್ತಾನೆ, ಮಿಕ್ಕಿದ 9 ಆಸ್ತಿನಲ್ಲಿ ಆತ ಇನ್ಕಮ್ ಜನರೇಟ್ ಮಾಡೋದಕ್ಕೋಸ್ಕರ, ಆದಾಯವನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಆತನು ಕೊಟ್ಟಿರ್ತಾನೆ. ಅದನ್ನು ಅವನು ಆದಾಯದ ಮೂಲವನ್ನಾಗಿ ಮಾಡಿಕೊಳ್ಳಬಹುದು. ಅದನ್ನು ಬಿಟ್ಟು ಅಲ್ಲಿ ಯಾರನ್ನೂ ಕೊಟ್ಟಿರ್ತೀವಿ ಬಿಟ್ಟಿರ್ತೀವಿ ಅಂತೇಳಿ ಅವ್ರನ್ನ ಮಾಲೀಕರು ಅಂತ ಡಿಕ್ಲೇರ್ ಮಾಡಿಬಿಡೋಕ್ಕಾಗತ್ತಾ ಅಂದರೆ ಖಂಡಿತ ಇಲ್ಲ. ಇದು ಅಪ್ರಬುದ್ಧತೆ, ಕಾನೂನು ಬಾಹಿರ, ಮತ್ತು ಇದು ಒಬ್ಬ ವ್ಯಕ್ತಿಯ ಸಂಪಾದಿಸುವ ಹಕ್ಕನ್ನು ಮತ್ತು ಹೂಡಿಕೆ ಮಾಡುವ ಹಕ್ಕನ್ನು ಕಿತ್ತುಕೊಂಡಾಗ ಆಗುತ್ತೆ. ಇದು ಮೂಲಭೂತ ಹಕ್ಕಿನ ಒಂದು ಚ್ಯುತಿ ಆಗುತ್ತೆ. ಆದ್ದರಿಂದ ಇಂತಹ ಒಂದು ಪದ್ಧತಿಗಳು ಬರೋದಿಲ್ಲ. ಬಡವರು ಕಷ್ಟಪಟ್ಟು ಅವರು ಜೀವಮಾನದಲ್ಲಿ ಅವರು ಏನು ಮಾಡಬೇಕು ಅದನ್ನು ಮಾಡ್ತಾ ಸಾಧಿಸ್ತಾ ಓದೋ ಟೈಮ್ನಲ್ಲಿ ಓದಿ ಬುದ್ಧಿಯನ್ನು ಬೆಳೆಸಿಕೊಂಡು ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿ ಅವರು ಶ್ರೀಮಂತರಾಗಬೇಕೇ ಹೊರತು ಯಾರೋ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಆಸ್ತಿಯಲ್ಲಿ ಇವರು ಬಂದು ಕೂತ್ಕೊಂಡ್ಬಿಡೋಕ್ಕಾಗಲ್ಲ, ಅಥವಾ ಅದನ್ನು ಕಿತ್ಕೊಂಡು ಅವರಿಗೆ ಕೊಟ್ಬಿಡೋದಕ್ಕೆ ಆಗೋದೇ ಇಲ್ಲ. ಇದು ಕಾನೂನು ಬಾಹಿರ ಆಗುತ್ತೆ ಎಂಬುವಂತಹ ಒಂದು ಸಂಕ್ಷಿಪ್ತವಾಗಿ ಒಂದು ಮೇಲ್ನೋಟದ ವಿಚಾರವನ್ನು ನಾನು ಇವತ್ತು ಸಾರ್ವಜನಿಕರಿಗೆ ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.